Hi dear students, welcome to online class. Today we will discuss about the first PUC English workbook articulations. Okay, let's come to the content. ಈಗಾಗಲೇ ನಾವು ಕಂಟೆಂಟಲ್ಲಿ ಆರ್ಟಿಕಲ್ಸನ್ನು ಕಂಪ್ಲೀಟ್ ಮಾಡಿದ್ವಿ, ಪ್ರಿಪೋಷನ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಥರ್ಡ್ ಒನ್ ವರ್ಬ್ಸನ್ನು ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 10. Page number 10. A verb is defined. ಥರ್ಡ್ ಏನಿದೆ, ವರ್ಬ್ಸ್ ಇದೆ. ಟೆನ್ಸ್ ಆ್ಯಂಡ್ ಟೈಮ್. ಇಲ್ಲಿ ಟೆನ್ಸ್ ಮತ್ತು ಟೈಮ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾನು ಟೆನ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಸಿಗ್ತದೆ. ಅಲ್ಲಿ ಹೋಗಿ ನೀವು ಟೆನ್ಸನ್ನು ಮತ್ತೊಮ್ಮೆ ರಿವಿಷನ್ ಕೂಡ ಮಾಡ್ಕೋಬಹುದು. ಅ ವರ್ಬ್ ಈಸ್ ಡಿಫೈನ್ಡ್ ಆ್ಯಸ್ ಅ ವರ್ಡ್ ವಿಚ್ ಶೋಸ್ action or state of being. The verb plays an important role in a sentence. Every sentence or a clause must have a verb. Recognizing the forms of a verb is often the most important step in understanding the meaning of a sentence. Okay, ಇಲ್ಲಿ ಟೆನ್ಸ್ ಮತ್ತು ಟೈಮ್ ಎಷ್ಟು ಇಂಪಾರ್ಟೆಂಟ್ ಇಂಗ್ಲೀಷ್ನ ಸೆಂಟೆನ್ಸಲ್ಲಿ. ಅ ವರ್ಬ್ ಈಸ್ ಡಿಫೈನ್ಡ್ ಆ್ಯಸ್ ಅ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಅದು ಏನು, ಯಾವ ಸಂದರ್ಭ ಸೆಂಟೆನ್ಸ್ ವಿವರಿಸ್ತದೆ ಅದರ ಬಗ್ಗೆ ಇರಬಹುದು, ಅಥವಾ ಆ ಸೆಂಟೆನ್ಸ್ ಬಗ್ಗೆ ಇರ್ಬೋದು, ಅಥವಾ ಯಾವೊಂದು ಆ್ಯಕ್ಷನ್ ತೋರಿಸ್ತಾ ಇದೆ, ಅಲ್ಲಿ ಏನು ಕ್ರಿಯೆ ನಡೀತಾ ಇದೆ ಅಂತ ತೋರಿಸ್ಲಿಕ್ಕೆ ನಮಗೆ ವರ್ಬಿನ ಅವಶ್ಯಕತೆ ಇದೆ. ಓಕೆ, ದ ವರ್ಬ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸೆಂಟೆನ್ಸ್. ವರ್ಬು ಸೆಂಟೆನ್ಸಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತದೆ. ವಿದೌಟ್ ಅ ವರ್ಬ್ ವಿ ಕಾಂಟ್ ಕ್ರಿಯೇಟ್ ಎನಿ ಸೆಂಟೆನ್ಸ್. ವರ್ಬ್ ಇಲ್ಲದೆ ಸೆಂಟೆನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಅಸಾಧ್ಯ. ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ವರ್ಬ್. ಓಕೆ, ಎವ್ರಿ ಸೆಂಟೆನ್ಸ್ ಆರ್ ಅ ಕ್ಲಾಸ್ ಮಸ್ಟ್ ಹ್ಯಾವ್ ಅ ವರ್ಬ್. ಪ್ರತಿಯೊಂದು ಸೆಂಟೆನ್ಸ್ ಇರ್ಬೋದು ಅಥವಾ ಒಂದು ಉಪವಾಕ್ಯ ಅಂತ ಕ್ಲಾಸ್ ಅಂದರೆ ವಾಕ್ಯವೃಂದ ಅಂತ ಕರಿಬೋದು. ಮಸ್ಟ್ ಹ್ಯಾವ್ ಅ ವರ್ಬ್. ಪ್ರತಿಯೊಂದು ಸೆಂಟೆನ್ಸ್ ಏನಾಗಿರ್ತದೆ, ಒಂದು ವರ್ಬನ್ನು ಹೊಂದಿರ್ತದೆ. Recognizing the forms of a verb is often the most important step in understanding the meaning of a sentence. ಇಲ್ಲಿ ಟೆನ್ಸಲ್ಲಿ ನಮಗೆ ಯಾವ್ದು ಬರ್ತದೆ ಅಂದರೆ ವರ್ಬ್ ಫಾರ್ಮ್ಸ್ ಬರ್ತದೆ, ಹೌದಾ? ಅವುಗಳನ್ನು ನಾವು ರಿಕಗ್ನೈಸ್ ಮಾಡೋದ್ರ ಜೊತೆಗೆ ವರ್ಬ್ ಈಸ್ ಆಫನ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಅ ಸೆಂಟೆನ್ಸ್. ಡಿಫರೆಂಟ್ ಫಾರ್ಮ್ಸ್ ಆಫ್ ವರ್ಬನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಸೆಂಟೆನ್ಸಿನ ಮೀನಿಂಗನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೋಬೋದು. ಏನು ಕೊಟ್ಟಿದ್ದಾರೆ? ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಐಡೆಂಟಿಫೈ ದ ವರ್ಬ್ಸ್. ಇಲ್ಲಿ ಒಂದು 6 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನಾವು ಈಗ ಒಂದು ಸೆಂಟೆನ್ಸನ್ನು ಓದಿ ಇಲ್ಲಿ ವರ್ಬ್ ನಾವೇನು ಮಾಡಬೇಕು, ವರ್ಬನ್ನು ಅರ್ಥ ಮಾಡ್ಕೋಬೇಕು. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಇದರಲ್ಲಿ ಯಾವುದು ವರ್ಬು ನಾವು ಈಸಿಯಾಗಿ ಗುರುತಿಸ್ಬೋದು. ವೇಕ್ ಅನ್ನೋದು ವರ್ಬ್ ಆಗಿರ್ತದೆ. ಶ್ರೇಯಸ್ ಈಸ್ ವರ್ಕಿಂಗ್ ಆನ್ ಹೀಸ್ ಪ್ರೊಜೆಕ್ಟ್. ಇಲ್ಲಿ ಏನಾಗಿರ್ತದೆ, ವರ್ಕಿಂಗ್ ಇದೊಂದು ಆ್ಯಕ್ಷನ್ ತೋರಿಸ್ತದೆ, ಆ ಕಾರಣ ಇದು ಕೂಡ ವರ್ಬ್. ಥರ್ಡ್ ಒನ್, ಮಿಸ್ಟರ್ ಲಿಂಗರಾಜ್ ಹ್ಯಾಸ್ ಬಾಟ್ ಅ ನ್ಯೂ ಕಾರ್. ಇಲ್ಲಿ ನೋಡ್ರಿ, ಲಿಂಗರಾಜ್ ಹ್ಯಾಸ್ ಬಾಟ್. ಇಲ್ಲಿ ಬಾಟ್ ಅನ್ನೋದು ವರ್ಬ್ ಫಾರ್ಮ್ 2, ಇದು ಫಾರ್ಮ್ V2, ಇದು ವರ್ಬ್ ಫಾರ್ಮ್ 2. ಬೈ ಬಾಟ್ ಆಗಿರ್ತದೆ. ಆಮೇಲೆ ಫೋರ್ತ್ ಒನ್, ದ ಡ್ಯಾನ್ಸ್ ಪ್ರೋಗ್ರಾಮ್ ವಿಲ್ ಬಿಗಿನ್ ಆ್ಯಟ್ 4 PM. ಇಲ್ಲಿ ಡ್ಯಾನ್ಸ್ ಅನ್ನೋದು ಏನಾಗಿರ್ತದೆ, ಇಲ್ಲಿ ವರ್ಬ್ ಆಗಿರ್ತದೆ. ಇದು ಒಂದು ಆ್ಯಕ್ಷನ್ ತೋರಿಸ್ತದೆ. ದೆನ್ ಯಾವುದಿದೆ, ವಿ ವೆಂಟ್ ಟು ದ ಸರ್ಕಸ್ ಎಸ್ಟರ್ಡೇ. ಇಲ್ಲಿ ವೆಂಟ್ ಗಾನ್. ಇಲ್ಲಿ V2 ಆಗಿರ್ತದೆ. ಇದು V2 ಫಾರ್ಮ್, ಸಿಂಪಲ್ ಪಾಸ್ಟ್. ಇದು V2. ಯು ಕ್ಯಾನ್ ಗೋ, ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ವಿಡಿಯೋಸನ್ನು ನೋಡ್ಬೋದು. ಅಲ್ಲಿ ಟೆನ್ಸ್ಗಳಲ್ಲಿ ಹೋಗಿ ನೋಡ್ಬೋದು. ಸಿಂಪಲ್ ಪಾಸ್ಟ್ ಇದು. ವಿ ವೆಂಟ್ ಟು ದ ಸರ್ಕಸ್ ಎಸ್ಟರ್ಡೇ. ಸಿಕ್ಸ್ತ್ ಒನ್, ಹರಿಣಿ ವಾಸ್ ಸ್ಲೀಪಿಂಗ್ ವೆನ್ ದ ಫೋನ್ ರ್ಯಾಂಗ್. ಇಲ್ಲಿ ವಾಸ್ ಸ್ಲೀಪಿಂಗ್ ಇದೆ. ಇದು ಯಾವುದು? ಪಾಸ್ಟ್ ಕಂಟಿನ್ಯೂವಸ್. ಸ್ಲೀಪಿಂಗ್ ಅನ್ನೋದು ಏನಾಗಿರ್ತದೆ, ಇಲ್ಲಿ ವರ್ಬ್ ಆಗಿರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಒನ್ ಏನಿದೆ, ನೋಟ್ ದ ಅಬೌವ್ ಸೆಂಟೆನ್ಸಸ್ ಇಂಡಿಕೇಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂವಸ್, ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್, ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್. Try to match the tense
form and the verbs in the sentence given above. ಇಲ್ಲಿ ಒಂದಿಷ್ಟು ಏನು ಕೊಟ್ಟಿದ್ದಾರೆ, ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅವು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವ್ಯಾವ ಸೆಂಟೆನ್ಸ್ ಇದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ ನೋಡ್ಕೊಂಡ್ವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ಇಲ್ಲಿ ನೋಡ್ಕೊಂಡ್ವಿ, ಈಸ್ ವರ್ಕಿಂಗು, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟು, ಹ್ಯಾಸ್ ಬಾಟ್ ನೋಡ್ಕೊಂಡ್ವಿ, ಆಮೇಲೆ ಸಿಂಪಲ್ ಪಾಸ್ಟು, ಇಲ್ಲಿ ಸಿಂಪಲ್ ಪಾಸ್ಟ್ ಹೇಳಿದೆ ನಿಮಗೆ, ಆಮೇಲೆ ಏನಿದೆ ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್ ಇಲ್ಲಿದೆ ನೋಡಿ, ಡ್ಯಾನ್ಸ್ ಪ್ರೋಗ್ರಾಮ್ ವಿಲ್ ಬಿಗಿನ್ ಮುಂದೆ ಆರಂಭ ಆಗ್ತದೆ, ಇದು ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್ ಇದೆ. ಇವುಗಳನ್ನು ನಾವು ನೋಡ್ತಾ ಬಂದ್ವಿ. ಇನ್ನು ಜನರಲಿ ಫ್ಯೂಚರ್ ಫಂಕ್ಷನ್ ಈಸ್ ಇಂಡಿಕೇಟೆಡ್ ಯೂಸಿಂಗ್ ಸಿಂಪಲ್ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಮಾಡಲ್ಸ್. ಬಹುತೇಕವಾಗಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಫ್ಯೂಚರ್ ಆ್ಯಕ್ಷನ್ನ ಹೇಳುವಾಗ ನಾವೇನು ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸನ್ನು ಬಳಸ್ತೀವಿ, ಅಥವಾ ಮಾಡಲ್ಸನ್ನು ಬಳಸಿ ನಾವು ಹೇಳ್ಬೋದು. ಮಾಡಲ್ಸ್ ನಥಿಂಗ್ ಬಟ್ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಇಲ್ಲಿ ನೋಡಿ ಒಂದು 3 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇವು ಯಾವ ಟೆನ್ಸಲ್ಲಿದೆ ಅಂತ ಗುರುತಿಸಿ ಅಂತ ಹೇಳಿದ್ದಾರೆ. ಸಮೀರ್ ಗೋಸ್ ಟು ಹೈದ್ರಾಬಾದ್, ಸಮೀರ್ ಗೋಸ್ ಟು ಹೈದ್ರಾಬಾದ್ ಟುಮಾರೋ. ಇಲ್ಲಿ ನೋಡ್ರಿ ಯಾವುದಿದು, ಗೋಸ್, ಹಿ ಶೀಟ್ ಮುಂದೆ ಇ ಎಸ್ ಪ್ರತ್ಯಯ ಬರ್ತದೆ ವರ್ಬ್ಗೆ, ಯಾವುದು ನಾನು ಹೇಳಿದ್ದೆ ನಿಮಗೆ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹಿ ಶೀಟ್ ಬಂದಾಗ ಏನು ಬರ್ತದೆ, ಇ ಎಸ್ ಪ್ರತ್ಯಯ ಬರ್ತದೆ. ಓಕೆ, ಸೆಕೆಂಡ್ ಒನ್, ಕಾವ್ಯ ಈಸ್ ಸಬ್ಮಿಟಿಂಗ್ ಹರ್ ಅಸೈನ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್. ಈಸ್ ಸಬ್ಮಿಟಿಂಗ್, ಹಿ ಶೀಟ್ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಷನ್ಸಲ್ಲಿ ಏನು ಬರ್ತದೆ, ಈಸ್ ಬರ್ತದೆ, ಈಸನ್ನು ಬಳಸಬೇಕು. ಥರ್ಡ್ ಒನ್ ಇದೆ, ದೇ ವಿಲ್ ಅನೌನ್ಸ್ ದ ರಿಸಲ್ಟ್ಸ್ ಟುಮಾರೋ. ಇದೇನಾಗಿರ್ತದೆ, ಸಿಂಪಲ್ ಫ್ಯೂಚರ್ ಆಗಿರ್ತದೆ, ಫ್ಯೂಚರ್ ಟೆನ್ಸು. ದೇ ವಿಲ್ ಅನೌನ್ಸ್ ದ ರಿಸಲ್ಟ್ ಟುಮಾರೋ. ಇಲ್ಲಿ ನೋಡ್ರಿ ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಸಮೀರ್ ಗೋಸ್ ಟು ಹೈದರಾಬಾದ್ ಟುಮಾರೋ, ನಾಳೆ ಸಮೀರ್ ಹೈದರಾಬಾದ್ಗೆ ಹೋಗುತ್ತಾನೆ ಅಂತಿದೆ, ಅಂದರೆ ಇದು ಫ್ಯೂಚರ್ ಆ್ಯಕ್ಷನ್ ಹೇಳ್ತದೆ, ನಾಳೆ ಹೋಗ್ತಾನೆ. ಕಾವ್ಯ ಈಸ್ ಸಬ್ಮಿಟಿಂಗ್ ಹರ್ ಅಸೈನ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್, ಈ ತಿಂಗಳ ಕೊನೆ ಎನ್ನುವಷ್ಟರಲ್ಲಿ ಆಕೆ ತನ್ನ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡುತ್ತಿದ್ದಾಳೆ ಅಂತ ಹೇಳ್ತಾ ಆಗ್ತದೆ. ಓಕೆ, ಕಾವ್ಯ ಈಸ್ ಸಬ್ಮಿಟಿಂಗ್ ಹರ್ ಅಸೈನ್ಮೆಂಟ್, ಮಾಡ್ತಾ ಇದ್ಳು ಅಂತ ಆಗ್ತದೆ. ಇದು ಕೂಡ ಏನು ತೋರಿಸ್ತದೆ, ಬೈ ದ ಎಂಡ್ ಆಫ್ ದಿಸ್ ಮಂತ್ ಅನ್ನೋ ಒಂದು ಆ್ಯಕ್ಷನ್, ಅನ್ನೋ ಒಂದು ಸೆಂಟೆನ್ಸು ಫ್ಯೂಚರ್ ಆ್ಯಕ್ಷನ್ನ ಹೇಳ್ತದೆ. ಓಕೆ, ಇದು ಅಂತ ನೋಡಿ ಏನಾಗಿದೆ, ಸಿಂಪಲ್ ಫ್ಯೂಚರ್ ಇದೆ, ದೇ ವಿಲ್ ಬಂದಿದೆ, ಫ್ಯೂಚರ್ ಆಗಿರ್ತದೆ. ಇನ್ನು ಏನು ಎಕ್ಸಸೈಸ್ ಏನು ಕೊಟ್ಟಿದ್ದಾರೆ, ಎದಲ್ಲಿ 1, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್. ಫಸ್ಟ್ ಒಂದು ಕೊಟ್ಟಿದ್ದಾರೆ, ಏನು ಅಪ್ರೋಪ್ರಿಯೇಟ್ ಆನ್ಸರ್ನ ಚೂಸ್ ಮಾಡಬೇಕು. 3 ಆಪ್ಷನ್ನ ಕೊಟ್ಟಿದ್ದಾರೆ. ಡೋಂಟ್ ಮೇಕ್ ನಾಯ್ಸ್, ಯು ಡ್ಯಾಶ್ ಮೀ. ಓಕೆ, ಡೋಂಟ್ ಮೇಕ್ ನಾಯ್ಸ್, ಇಲ್ಲಿ ಗಮನಿಸ್ರಿ, ಇದೇನಿದೆ ಡೋಂಟ್ ಮೇಕ್ ನಾಯ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಇದು ಏನು ಪ್ರೆಸೆಂಟ್ ಟೆನ್ಸಲ್ಲಿದೆ, ಈ 2 ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಆದ ಕಾರಣ ನಾವೇನು ಚೂಸ್ ಮಾಡಬೇಕು, ಆರ್ ಚೂಸ್ ಮಾಡಬೇಕು. ಈಸ್ ಯಾಕಾಗಲ್ಲ, ಐ, ವಿ, ಯು, ದೇ ಮುಂದೆ ಏನು ಬರ್ತದೆ, ಆರ್ ಬರ್ತದೆ. ಹಿ ಶೀಟ್ ಮುಂದೆ ಈಸ್ ಬರ್ತದೆ. ವಾಸ್ ಡಿಸ್ಟರ್ಬಿಂಗ್ ಯಾಕಾಗಲ್ಲ, ಯಾಕಂದರೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಆದ ಕಾರಣ ವಾಸ್ ಡಿಸ್ಟರ್ಬಿಂಗ್ ನಾವು ಇದು ಪಾಸ್ಟ್ ಆಗಿರ್ತದೆ, ನಾವು ಇದನ್ನು ಬಳಸೋಕ್ಕಾಗಲ್ಲ. ವಿ ಮಸ್ಟ್ ಯೂಸ್ ಆರ್, ಯು ಆರ್ ಡಿಸ್ಟರ್ಬಿಂಗ್ ಮೀ, ಇದು ಸರಿಯಾದ ಉತ್ತರ. ಓಕೆ, ಇನ್ನು ಎರಡನೇದು ಏನಿದೆ, ಮೈ ಫ್ರೆಂಡ್ ಗೋಸ್ ಟು ಜಿಮ್. ದೆನ್ ಎರಡನೇ ಅದರ ಕೆಳಗಿನ ಸೆಂಟೆನ್ಸು ಸಬ್ ಕ್ಲಾಸ್ ಏನಿದೆ, ಹೀ ಡ್ಯಾಶ್ ಟು ಬಿ ಫಿಟ್. ಓಕೆ, ಇಲ್ಲಿ ಮೈ ಫ್ರೆಂಡ್ ಗೋಸ್ ಟು ದ ಜಿಮ್. ಫಸ್ಟ್ನೇ ಸೆಂಟೆನ್ಸ್ ಏನಿದೆ ಗಮನಿಸ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಶೀಟ್ ಬಂದಾಗ ವರ್ಬ್ಗೆ ಇ ಎಸ್ ಪ್ರತ್ಯಯ ಬರ್ತದೆ. ಗೋಸ್ ಟು ಸಿಮ್, ಎರಡನೇದು ಏನಾಗಿರ್ತದೆ, ಅದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸೇ ಆಗಿರಬೇಕು. ಇಲ್ಲಿ ನೋಡ್ರಿ, ಹೀ ವಾಂಟ್ಸ್ ಟು ಬಿ ಫಿಟ್, ಅವನು ಬಯಸ್ತಾನೆ. ಹೀ ಈಸ್ ವಾಂಟಿಂಗ್ ಟು ಬಿ ಫಿಟ್ ಅಲ್ಲ, ಹೀ ಈಸ್ ವಾಂಟ್ಸ್ ಟು ಬಿ ಫಿಟ್. ಹಿ ಹ್ಯಾಸ್ ವಾಂಟೆಡ್ ಅದಾಗಲ್ಲ, ಇದು ಸರಿಯಾದ ಉತ್ತರ. ಅವನು ಬಯಸುತ್ತಾನೆ, ಅವನೇನು ಮಾಡ್ತಾನೆ, ಹಾಗೆ ಫಿಟ್ ಆಗಿರೋದನ್ನು ಬಯಸ್ತಾನೆ. ಇದು ಫ್ಯೂಚರ್ ಬಗ್ಗೆನೂ ಹೇಳ್ತದೆ, ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಓಕೆ, ಇನ್ನು ಪೇಜ್ ನಂಬರ್ 11ಗೆ ಬರೋಣ. ಜನರಲಿ ದೇ ಸ್ಪೀಕ್ ಇನ್ ಕನ್ನಡ ಬಟ್ ನೌ ದೇ ಡ್ಯಾಶ್ ಇನ್ ಇಂಗ್ಲೀಷ್. ಓಕೆ, ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ಆರ್ ಸ್ಪೀಕಿಂಗ್, ಈಸ್ ಸ್ಪೀಕಿಂಗ್, ವರ್ ಸ್ಪೀಕಿಂಗ್.
ಜನರಲಿ ದೇ ಸ್ಪೀಕ್ ಇನ್ ಕನ್ನಡ. ಸಾಮಾನ್ಯವಾಗಿ ಅವರು ಕನ್ನಡದಲ್ಲಿ ಮಾತನಾಡ್ತಾರೆ. ಬಟ್ ನಾವು ಇಲ್ಲಿ ನೋವಿದೆ. ನೋವಂದರೆ ಈಗ. ಬಟ್ ಈಗ ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಬೇಕು. ಇಲ್ಲಿ ಈ ಸ್ಪೀಕಿಂಗ್ ಬರಲ್ಲ, ದೇ ಆರ್ ಸ್ಪೀಕಿಂಗ್ ಬರ್ತದೆ. ಆಮೇಲೆ ದೇ ವರ್ ಸ್ಪೀಕಿಂಗ್ ಬರಲ್ಲ. ಯಾಕೆ ವರ್ ಬರಲ್ಲ ಇಲ್ಲಿ? ಪಾಸ್ಟ್ ಟೆನ್ಸ್ ಯಾಕೆ ಬರಲ್ಲ? ಜನರಲಿ ದೇ ಸ್ಪೀಕ್ ಇನ್ ಕನ್ನಡ. ಬಟ್ ನಾವು ಇದು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದೆ. ಬಟ್ ನಾವು ಅವರು ಈಗ ವಾಸ್ತವದಲ್ಲಿ ಏನು ಮಾತಾಡ್ತಿದ್ದಾರೆ? ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಾರೆ. ಆರ್ ಸ್ಪೀಕಿಂಗ್ ಈಸ್ ರೈಟ್ ಆನ್ಸರ್. ಇದು ಏನಾಗಿರ್ತದೆ? ಆರ್ ಸ್ಪೀಕಿಂಗ್. ಫೋರ್ತ್ ಒನ್, ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಇಲ್ಲಿ ಇದು ಏನಾಗಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಸನ್ ರೈಸಸ್. ದ ಸನ್ ಅನ್ನೋದನ್ನು ನಾವೇನು ಕರಿತೀವಿ? ಸೂರ್ಯ. ಅವನನ್ನು ಮೇಲ್ ಅಂತ ಕರಿತೀವಿ. ಇದು ಹೀ. ಇದು ಕಾರಣ ಸನ್ ರೈಸಸ್ ಇನ್ ದ ಈಸ್ಟ್. ದಿಸ್ ಒನ್ ಈಸ್ ಅಪ್ರೋಪ್ರಿಯೇಟ್. ಆಮೇಲೆ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲೊಂದು ಕನ್ವರ್ಸೇಷನ್ ಕೊಟ್ಟಿದ್ದಾರೆ ಡೈಲಾಗ್ಸ್ ರೀತಿಯಲ್ಲಿ. ಇದನ್ನೇನು ಮಾಡಬೇಕು ನಾವು? ಇಲ್ಲಿ ಫಾರ್ಮ್ ಆಫ್ ವರ್ಬ್ ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು. ಹರಿ ಆ್ಯಂಡ್ ಅನಿಲ್ ಇಬ್ಬರು ಮಧ್ಯಾಹ್ನ ಇಡ್ತಕ್ಕಂಥ ಒಂದು ಕನ್ವರ್ಸೇಷನ್ನು. ಮೈ ಪೇರೆಂಟ್ಸ್ ಡ್ಯಾಶ್ ಬಿ ಆರ್ ಪ್ಲ್ಯಾನ್ ಟು ಗೋ ಟು ಅಮೇರಿಕಾ. ಮೈ ಪೇರೆಂಟ್ಸ್ ಬಂದಿದೆ, ಇಲ್ಲಿ ಪ್ಲೂರಲ್ ಇದೆ. ಆದ ಕಾರಣ ಮೈ ಪೇರೆಂಟ್ಸ್ ಆರ್ ಪ್ಲ್ಯಾನಿಂಗ್. ಮೈ ಪೇರೆಂಟ್ಸ್ ಈಸ್ ಪ್ಲ್ಯಾನಿಂಗ್ ಬರಲ್ಲ. ಓಕೆ, ಇಲ್ಲಿ ಪ್ಲೂರಲ್ ಇದೆ. ನೌನು ಪ್ಲೂರಲ್ ಇದ್ದ ಕಾರಣ ನಾವೇನು ಮಾಡಬೇಕು? ವರ್ಬನ್ನು ನಾವು ಆರ್ ಬಳಸಬೇಕು. ಇದು ಒಂದು ಕೂಡ ಹೆಲ್ಪಿಂಗ್ ವರ್ಬ್ ಆರ್ ಬಳಸಬೇಕು. ಪ್ಲ್ಯಾನಿಂಗ್. ಮೈ ಪೇರೆಂಟ್ಸ್ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಅಮೇರಿಕಾ. ನನ್ನ ಪೋಷಕರು ಅಮೇರಿಕಾ ಹೋಗೋದಕ್ಕೆ ಪ್ಲ್ಯಾನ್ ಮಾಡುತ್ತಿದ್ದಾರೆ, ತಯಾರಿ ನಡೆಸ್ತಾ ಇದ್ದಾರೆ ಅಂತ ಹಾಗೆ. ಅನಿಲ್ ಏನು ಹೇಳ್ತಾನೆ? ವೆನ್ ಡ್ಯಾಶ್ ದೇ ಡ್ಯಾಶ್ ಇನ್ ಬ್ರಾಕೆಟಲ್ಲಿ ಏನಿದೆ? ಬಿ ಆರ್ ಲೀವ್ ಇದೆ. ವೆನ್ ಆರ್ ದೆ ಲೀವಿಂಗ್? ಅವರು ಯಾವಾಗ ಹೋಗುತ್ತಿದ್ದಾರೆ? ಯಾವಾಗ ಈ ದೇಶವನ್ನು ಯಾವಾಗ ಬಿಡ್ತಾ ಇದ್ದಾರೆ ಅಂತ ಕೇಳ್ತಿದ್ದಾನೆ. ವೆನ್ ಆರ್ ದೇ ಬಂದಾಗ ಏನಾಗ್ತದೆ? ಆರನ್ನು ಯೂಸ್ ಮಾಡಲೇಬೇಕು. ಆಮೇಲೆ ದೇ ಲೀವಿಂಗ್. ಆರ್ ಲೀವಿಂಗ್ ಈಸ್ ಅಪ್ರೋಪ್ರಿಯೇಟ್. ಹರಿ ದೇ ಡ್ಯಾಶ್ ಲೀವ್ ನೆಕ್ಸ್ಟ್ ಮಂತ್. ಹರಿ ಏನು ಹೇಳ್ತಾನೆ? ದೇ ಆರ್ ಲೀವಿಂಗ್ ನೆಕ್ಸ್ಟ್ ಮಂತ್. ಅವರು ಮುಂದಿನ ತಿಂಗಳು ಹೋಗ್ತಾ ಇದ್ದಾರೆ. ಲೀವಿಂಗ್ ಅಂದರೆ ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ. ದೇ ಆರ್ ಲಿವಿಂಗ್ ನೆಕ್ಸ್ಟ್ ಮಂತ್. ಅನಿಲ್ ಆರ್ ಯು ಗೋಯಿಂಗ್ ವಿತ್ ದೆಮ್? ನೀನು ಅವ್ರ ಜೊತೆ ಹೋಗ್ತೀಯಾ ಅಂತ ಇಲ್ಲಿ ಯಾರು ಕೇಳ್ತಿದ್ದಾರೆ? ಅನಿಲ್ ಕೇಳ್ತಾನೆ. ಹರಿ ಏನು ಹೇಳ್ತಾನೆ? ನೋ ಐ ಕಾಂಟ್ ಗೋ. ಇಲ್ಲಿ ಐ ಬಂದ ಕಾರಣ ನಾವಿಲ್ಲಿ ಬೇರೆ ವರ್ಬಿಗೆ ಬೇರೆ ಯಾವುದನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಐ ಕಾಂಟ್ ಗೋ ವಿತ್ ದೆಮ್ ಬಿಕಾಸ್ ಐ ಹ್ಯಾವ್ ಅ ಪ್ರೊಜೆಕ್ಟ್ ಟು ಕಂಪ್ಲೀಟ್. ಇಲ್ಲಿ ಹ್ಯಾವ್ ಕೊಟ್ಟಿದ್ದಾರೆ, ನಾವು ಹ್ಯಾವನ್ನೇ ಬಳಸ್ತಾ ಇದ್ದೀವಿ. ಯಾಕಂದರೆ ಐ ವಿ ಯು ದೇ ಮುಂದೆ ನಾವೇನು ಬಳಸಬೇಕು? ಹ್ಯಾವನ್ನು ಬಳಸಬೇಕು. ಹಿ ಶೀಟ್ ಮುಂದೆ ಹ್ಯಾಸನ್ನು ಬಳಸಬೇಕು. ಆ ಕಾರಣ ನಾವು ಐ ಹ್ಯಾವ್ ಅ ಪ್ರೊಜೆಕ್ಟ್ ಟು ಕಂಪ್ಲೀಟ್ ಅಂತ ಇಲ್ಲಿ ಈ ಸೆಂಟೆನ್ಸ್ ಇಲ್ಲಿಗೆ ಎಂಡ್ ಆಗ್ತದೆ. ಓಕೆ, ಇನ್ನು ನಾಳೆ ವಿಡಿಯೋದಲ್ಲಿ ನಾವೇನು ಮಾಡೋಣ? ಥರ್ಡ್ ಒನ್ ಪೇಜ್ ನಂಬರ್ 11 ಥರ್ಡ್ ಒನ್ನ ಶುರು ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಇಫ್ ಯು ರಿಯಲಿ ಲೈಕ್ ದಿಸ್ video, just give me a like and share this video. Thanks for watching. Keep watching.